ಸರ್ ಈಗ ದರ್ಶನ್ ಅವ್ರಿಗೆ ಸಾಕಷ್ಟು ಜನ ಫ್ಯಾನ್ ಫಾಲೋವಿಂಗ್ಸ್ ಇದೆ, ಒಬ್ಬ ಮಾದರಿ ನಟ ಇವರು. ಸೊ ಅವರು ಈ ರೀತಿ ಅವಾಗವಾಗ ವಿವಾದಗಳಿಂದ ಸುದ್ದಿ ಆಗೋದು ಎಷ್ಟು ಸರಿ ಅಂತ ನಿಮ್ಗೆ ಅನ್ಸುತ್ತೆ? ಸೊ ಬ್ಯಾನ್ ಮಾಡುವಂತ ಆಲೋಚನೆ ಇದೆಯಾ? ಈ ನಟರುಗಳು ಆದರ್ಶ ಪ್ರಿಯರು, ಆದರ್ಶಗಳನ್ನ ಒಂದು ಮಾರಲನ್ನ ಜನಗಳಿಗೆ ತಲುಪಿಸುವಂತ ಕೆಲಸ ಸಿನಿಮಾಗಳಿಗೆ ಮಾಡುವಂಥವ್ರು. ಅವ್ರ ಫ್ಯಾನ್ ಫಾಲೋವರ್ಸ್ ಇರ್ತಾರೆ, ಜನ ನೋಡ್ತಿರ್ತಾರೆ, ಆಮೇಲೆ ಅವ್ರ ಬಗ್ಗೆ ಅಭಿಮಾನಗಳಿರ್ತಾರೆ. ಅವ್ರು ನಡ್ಕೊಳ್ಳೋ ರೀತಿ, ನಯ, ನೀತಿ, ನಡತೆ, ವಿಧೇಯತೆ, ಸಂಸ್ಕಾರಗಳನ್ನ ಅಳವಡಿಸ್ಕೊಂತಾರೆ. ಈ ತರ ಮಾಡಿದ್ರೆ ಅವ್ರ ಫ್ಯಾನ್ ಏನು ತಿಳ್ಕೋಬೇಕು? ಇದು ನಾಟ್ ಓನ್ಲಿ ಒನ್ ಟೈಮ್ ಅಲ್ವಾ, ಇದು ರಿಪೀಟೆಡ್ ಇಟ್ ಇಸ್ ಹ್ಯಾಪನಿಂಗ್. ಶುಡ್ ಟೇಕನ್ ಕೇರ್. ಯಾರು ಅಭಿಮಾನಿಗಳು, ಯಾರು ಅವ್ರ ಜೊತೆಗಿದ್ದಾರೆ, ಯಾರು ಅವ್ರು ಯಾರು ಅಡ್ವೈಸ್ ಮಾಡ್ಬೇಕು ತಾನೆ. ಇರಲಿ, ಮನುಷ್ಯನಿಗೆ ಏನೋ ಒಂದು ಟೆನ್ಷನ್ಸ್ ಇರುತ್ತೆ, ಏನೋ ಒಂದು ಕಮಿಟ್ಮೆಂಟ್ಸ್ ಇರುತ್ತೆ, ಯಾವುದೋ ವ್ಯವಹಾರ ಇರುತ್ತೆ. ಜೊತೆಗಿದ್ದಿರ್ತಾರಲ್ಲ ಅವರು ಪಟಾಲಂಗಳು, ಅವ್ರು ಹೇಳಬೇಕು, ಸರ್ ಹಿಂಗೆ ಮಾಡಿದ್ರೆ ಹಿಂಗೆ, ಹಿಂಗೆ ಮಾಡಿದ್ರೆ ಹಿಂಗೆ. ನೋಡ ಆ ಸ್ಪಾಟ್ ನೋಡ, ಟಿವಿ ನೋಡ, ಅಲ್ಲಿ ಕೊಲೆ ನಡೆದಿದ್ದ ಸ್ಥಳದಲ್ಲಿ ಯಾರ್ಯಾರು ಬಂದರು, ಏನು ಹೋದ್ರು ಅಂತ ಟಿವಿ ಮಾಹಿತಿಗಳ ಪ್ರಕಾರ ಅವಶ್ಯಕತೆ ಇತ್ತ ಅದು? ವಾಟ್ ಆಸ್ ದ ನೆಸಿಟಿ ಆಫ್ ಗೋಯಿಂಗ್ ದೇರ್? ವಾಟ್ ಇಸ್ ದಿ ನೆಸಿಟಿ? ಬೇಕಾಗಿತ್ತ ಬೇಡವಾ ಜವಾಬ್ದಾರಿ? ಏನೋ ಹೆಚ್ಚು ಕಡಿಮೆ ಆದರೆ ಲಕ್ಷಾಂತರ ಜನ ಮನೆ ಮನೆ ತಲುಪಿದ್ದಾರೆ. ಸಮಯ ಅವರು ಕರ್ನಾಟಕದ ಆಸ್ತಿ, ಕನ್ನಡ ಜನ ಅವ್ರಿಗೆ ನಂಬಿದ್ದಾರೆ. ಕೋಟ್ಯಾಂತರ ಬಂಡವಾಳ ನಿರ್ಮಾಪಕರು ಆಗ್ತಾರೆ. ಬಿಡಿ, ಹಳೆ ನಿರ್ಮಾಪಕರು ಯಾರು ಬೆಲೆ ಕೊಡಲ್ಲ, ಕೊಡೋದು ಸಂತೋಷ, ಬಹಳ ಸಂತೋಷ. ಹೊಸಬ್ರಿಗೆ ಮಾಡಲಿ, ಅವ್ರು ದುಡ್ಡು ತಾನೆ. ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಟ್? ಡೆವಿಲ್ ಪಿಕ್ಚರ್ ಬಂಡವಾಳ ಆಗಿದ್ದಾರೆ. ನಾನು ಹೇಳ್ಬಾರ್ದು, ನನಗೇನು ಅಧಿಕಾರ, ನನ್ನ ದುಡ್ಡು ಅನ್ಬೋದು ಅವರು, ಬಟ್ ದುಡ್ಡಿಗೆ ಬೆಲೆ ಇಲ್ವಾ? ದುಡ್ಡಿಗೆ ಬೆಲೆ ಇಲ್ವೇನ್ರಿ? ಅವ್ರ ತೊಂದರೆ ಏನಾಗುತ್ತೆ ಗೊತ್ತಲ್ವಾ? ದಿ ಕಾನ್ಸಿಕ್ವೆನ್ಸಸ್ ಆಫ್ ಹ್ಯಾಪನಿಂಗ್ ಲೈಕ್ ದಿಸ್ ಆಲ್ರೆಡಿ ಇಟ್ ಹ್ಯಾಪನ್. ಇಟ್ ಹಸ್ ಗಾಟ್ ಅವ್ರಿಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ ಇದ್ರ ಬಗ್ಗೆ. ಅವ್ರ ಕಾನ್ಸಿಕ್ವೆನ್ಸ್ ಅರ್ಥ ಮಾಡ್ಕೋಬೇಕಲ್ವಾ? ನಮಗೂ ನೋಡಿ, ನಾನು ಕೂಡ ಒಂದು ಅಭಿಮಾನಿ. ಅವರು ದೊಡ್ಡ ನಟ, ಒಳ್ಳೆ ನಟ ಮಾಡ್ತಾರೆ, ಒಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ. ನಟನೆ ನೋಡೋದು ಖುಷಿ ಆಗುತ್ತೆ. ಅವರು ಸಿನಿಮಾ ಬರ್ತಾರೆ, ಹೆಮ್ಮೆ ಅನ್ಸುತ್ತೆ. ಎಷ್ಟು ಜನ ಅಭಿಮಾನಿಗಳು. ಇವತ್ತೆಲ್ಲರೂ ಅಭಿಮಾನಿಗಳಿಗೆ ತಣ್ಣೀರು ಹೆಚ್ಚಿದಂಗೆ ಆಯ್ತಾ? ಇದು ಉತ್ತರ ಕೊಡೋದು ನನ್ನ ಕೈಲಾಗತ್ತಾ? ನಾವು ಕೊಡೋಕ್ಕಾಗತ್ತಾ? ನಾನು ಇನ್ನೊಬ್ಬರು ಆದರ್ಶಗಳ ಬಗ್ಗೆ, ಅವರ ಇದ್ರ ಬಗ್ಗೆ ಮಾತಾಡೋದು ಅಧಿಕಾರ ನನಗಿಲ್ಲ. ಬಟ್ ಟಿವಿ ಚಾನಲ್ ಬರ್ತಾ ಇರೋದು ನೋಡಿದ್ರೆ ಮಾತಾಡೋಕ್ಕೆ ಅವಮಾನ ಆಗುತ್ತೆ, ನಾಚಿಕೆ ಆಗುತ್ತೆ. ಇದಕ್ಕೆ ಈ ಕೂಡಲೇ ನಾನು ರಿಕ್ವೆಸ್ಟ್ ಮಾಡ್ಕೊಂತ ಕಲಾವಿದ ಸಂಘದವರು, ಕನ್ಸರ್ನ್ಡ್ ಪದಾಧಿಕಾರಿಗಳು ಮೀಟಿಂಗ್ ಕರೆದು ಚರ್ಚೆ ಮಾಡಿ ನಮ್ಮ ಜೊತೆ ನಮಗೂ ಕರೆ ಬರ್ತೀವಿ. ವಿ ವಿಲ್ ಆಲ್ಸೋ ಜಾಯಿನ್ ಹ್ಯಾಂಡ್ಸ್, ಇಟ್ ಇಸ್ ಆಲ್ ಜಾಯಿನ್ ಟುಗೆದರ್. ಇಂಡಸ್ಟ್ರಿ ಸಾಕಷ್ಟು ಸಮಸ್ಯೆಗಳಿದೆ. ನಿರ್ಮಾಪಕ ಸಮಸ್ಯೆ ಇದೆ, ಪ್ರದರ್ಶಕ ಸಮಸ್ಯೆ ಇದೆ, ಶೂಟಿಂಗ್ ಸಮಸ್ಯೆ ಇದೆ, ಆಮೇಲೆ ಪ್ರದರ್ಶಕರು ಥಿಯೇಟರ್ಗಳು ಸಿನಿಮಾಗಳಿಲ್ಲ. ಹಂಗಂತ ನಾ ಸಿನಿಮಾ ಮಾಡೋಕ್ಕಂತ ಬೇಗ ಉತ್ತರ ಕೊಟ್ರೆ ಯಾರೋ ಒಬ್ರು ದೊಡ್ಡ ನಟರು ನಾವೇನೋ ಕೇಳಿದ್ರೆ ರೆಸ್ಪಾನ್ಸ್ ಕೊಡಲ್ಲ, ಮಾತಾಡಲ್ಲ. ವಾಣಿಜ್ಯ ಮಂಡಿಗೆ ದೊಡ್ಡ ಗೌರವ ಕೊಡುವಂತ ರಾಜ್ಕುಮಾರ್ ಕಾಲದಾಗ ರಾಜ್ಕುಮಾರ್ ಕೊಡೋ ರಾಜ್ಕುಮಾರ್ ಇದು ಎಲ್ಲರೂ ಹೇಳ್ತಿಲ್ಲ. ನಾನು ಎದುರು ಕೆಲವು ಸಂದರ್ಭಗಳಲ್ಲಿ ವಾಣಿಜ್ಯ ಮಂಡಳಿ ಕರೆ ಕೊಟ್ಟಾಗ ಗೌರವ ಕೊಡುವಂಥ ಕೆಲಸ ಮಾಡಬೇಕು. ಇವತ್ತು ನಾನಿರ್ತೀನಿ, ಇನ್ನೆವರ ಇರ್ತೀನಿ. ಆ ಚೇರಿ ಒಂದು ಬೆಲೆ ಕೊಟ್ಟವರು ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು. ಅದು ಆದರ್ಶಗಳನ್ನು ಪರಿಪಾಲನೆ ಮಾಡ್ಕೊಂಡು ಹೋದಾಗಲೇ ಕೂಡ ಒಂದು ಗೌರವ ನೋಡಿ. ಇವತ್ತು ಪ್ರತಿಯೊಂದು ಇಡೀ ಚಿತ್ರರಂಗ ಮಾತಾಡಂಗೆ ಆಗುತ್ತೆ. ಅವ್ರ ಈಗ ನೋಡಿ, ಸಿನಿಮಾದಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಅವ್ರ ಮೇಲೆ ಸಿನಿಮಾ ಮಾಡ್ಕೊಂಡು, ದರ್ಶನ್ ಸಿನಿಮಾ ಮಾಡ್ಕೊಂಡು ಮಿನಿಮಮ್ ಆರ್ಡರ್ ಬ್ಯಾನ್ ಕಾಂಟು ಟಚ್ ಮಾಡೋಕ್ಕಲ್ಲ. ದರ್ಶನ್ಗಾಗಲಿ, ಸುದೀಪ್ಗಾಗಲಿ, ದುವಾ ಸರ್ಜಾಗಾಗಲಿ, ದೇ ಹ್ಯಾವ್ ಪಾಸ್ ದ ಇನ್ವೆಸ್ಟ್ಮೆಂಟ್ ಮೋರ್ ದನ್ 100 crores. ಒಂದು 100 ಅಷ್ಟು ಕೋಟಿ ಬಂಡವಾಳ ಹಾಕಿದ್ಮೇಲೆ ಇವ್ರು ಯಾವ ಥರ ಇರಬೇಕು ಅಂತ ಅವ್ರು ಅರ್ಥ ಮಾಡ್ಕೋಬೇಕು. ನಾವು ಹೆಂಗೆ ಹೇಳ್ತೀರಮ್ಮ? ನೀವು ಪದೇ ಪದೇ ವಾಣಿಜ್ಯ ಮಂಡಳಿ ಏನು ಆ್ಯಕ್ಷನ್ ಅಂತಂದ್ರೆ, ಏನು ಆ್ಯಕ್ಷನ್ ಅಂತಂದ್ರೆ, ಏನು ಆ್ಯಕ್ಷನ್ ತೊಗೊಂಡು ಹೇಳಿ. ಟೇಕ್ ಆ್ಯಕ್ಷನ್, ನಾಳೆ ಬೇಡ ಬ್ಯಾನ್ ಅಂತ ಬೋದಾಯ್ತಾ? ವಾಟ್ ಅಬೌಟ್ ಡಿಪೆಂಡೆಂಟ್ ಪ್ರೊಡ್ಯೂಸರ್ಸಿಗೆ? ಇದು ಅರ್ಥ ಇಲ್ಲ. ನೀವು ಕೇಳೋ ಕ್ವಶನ್ಗಳಿಗೆ ಉತ್ತರ ಹೇಳೋಕ್ಕಾಗಲ್ಲ. ನನಗೆ ಎಲ್ಲ ಚಾನಲ್ಸ್ ಏನು ಆ್ಯಕ್ಷನ್ ತೊಗೊಂಡ್ರಿ, ವಾಣಿಜ್ಯ ಮಂಡಳಿ ಸುಮ್ಮನೆ ಕೂತಿದೆ, ಏನು ಮಾಡ್ಬೋದು ನಾವು? ದೇ ಆರ್ ನಾಟ್ ಕಮ್ಸರ್ನ್ ಅವರ್ ಪರ್ವ್ಯೂ. ಅವ್ರ ಈಸ್ ಡ್ಯೂಟಿ ಇಸ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್. ಕಲಾವಿದ ನಮ್ಮ ಸಂಘದಲ್ಲಿ ಇಲ್ಲ. ಕಲಾವಿದ ಸಂಘ ಏನು ಮಾಡ್ತಾ ಇದೆ? ಅಲ್ಲೋ ಕ್ವಶನ್ ಮಾಡಿ. ಸುಮ್ಮನೆ ಬ್ಯಾನ್ ಮಾಡಿ, ಕಿತ್ತಾಕಿ, ತೆಗೆದಾಕಿ, ಅದು ಮಾಡಿ ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗತ್ತೆ ನಮ್ಮ? ಎಲ್ಲ ಒಬ್ಬ ಮನುಷ್ಯನಿಗೆ ಏನೇ ಮಾಡಬೇಕು ಅಂದ್ರೆ ದೇರ್ ಇಸ್ ಸರ್ಟನ್ ರೂಲ್ಸ್, ಅವ್ರವ್ರ ಬೈಲ ಇರುತ್ತೆ. ಅದ್ರ ಪ್ರಕಾರ ಮಾಡ್ಕೊಳ್ಳಿ. ನಾನು ಹೇಳೋದು ಇಂಥ ಸಂದರ್ಭ ಫಸ್ಟ್ ಟೈಮ್ ಇತಿಹಾಸ ಬಂದಿರೋದು. ಕೊಲೆ ಅನ್ನೋ ವಿಚಾರ ಬಂದು ಫಸ್ಟ್ ಟೈಮು. ಅದರಿಂದ ಪೊಲೀಸ್ನವ್ರು ತನಿಖೆ ಮಾಡಲಿ ಬಿಡಿ. ಲೆಟ್ ದೆಮ್ ಮೇಕ್ ಎ ಫೇರ್ ಎನ್ಕ್ವೈರಿ, ಕಂಡಕ್ಟೆಡ್ ಎನ್ಕ್ವೈರಿ ಮಾಡಲಿ. ಮಾಡಿದ್ಮೇಲೆ ಸತ್ಯಾಸತ್ಯತೆ ಗೊತ್ತಾಗತ್ತೆ. ಯಾರು ಮಾಡಿದ್ರೆ ಕಲ್ಪಿಟ್ ಕೊಟ್ಟಾಗತ್ತೆ. ದರ್ಶನ್ ಅವರು ಇದ್ರ ಪ್ರಕಾರ ಟಿ ವಿ ನಾನು ಮಾಡಿಲ್ಲ ಅಂತ ಹೇಳಿದ್ದಾರೆ. ಇರ್ಬೋದು. ಯಾವುದೇ ಮನುಷ್ಯ ಒಂದು ಕೊಲೆ ಮಾಡುವಂಥ ಕೆಲಸಕ್ಕೆ ಹೋಗಲ್ಲ. ಅದು ಕಂಡಿಡಿಯೋ ಕೆಲಸ ನಂದಲ್ಲ, ಪೊಲೀಸ್ನವರು ಮಾಡ್ತಾರೆ. ನಮ್ಮಲ್ಲಿ ಪೊಲೀಸ್ನವ್ರ ಹತ್ರ ಸುಳ್ಳು ಹೇಳೋಕ್ಕಾಗಲ್ಲ ಬಿಡಿ. ನಮ್ಮಲ್ಲಿ ಹಿಡಿದಾಗ್ತಾರೆ. ಪಾರದರ್ಶಕ ಅಂತ ಆದರೆ ಅದೇನಾಗುತ್ತೋ ಅದು ಕಾನೂನಿನ ಅಡಿಯಲ್ಲಿ ಏನಾಗುತ್ತೋ
ಅದು ಗೌರವ ಕೊಡೋಕೆ ನಾವು ಕೊಡಬೇಕು, ಕಲಾವಿದ ಸಂಘ ಕೊಡಬೇಕು, ಇನ್ಯಾವ ನಿರ್ದೇಶನ ಕೊಡಬೇಕು, ನಿರ್ಮಾಪಕ ಸಂಘ ಕೊಡಬೇಕು, ನೀವು ಕೊಡಬೇಕು. ನೀವು ಚೇಂಜಸ್ ಕಾನೂನ ಚೇಂಜ್ ಮಾಡೋಕ್ಕಾಗುತ್ತೆ. ಈಗೆಲ್ಲ ದೊಡ್ಡ ದೊಡ್ಡ ಮಹಾನುಭಾವರು, ದೊಡ್ಡವರು, ದೇರ್ ಆಲ್ ಹೈಯೆಸ್ಟ್ ಗುಡ್ ಇರುವಂಥವ್ರು ದೊಡ್ಡ ದೊಡ್ಡ ಇದಕ್ಕೆ ಅವ್ರನ್ನ ಏನಾಗಿದೆ ಇತ್ತೀಚಿನ ದಿನ ನೋಡಿದ್ದೀನಿ. ಕಾನೂನು ಬಿಟ್ಟು ಯಾರೂ ಇಲ್ಲ. ಯು ಮಸ್ಟ್ ರೆಸ್ಪೆಕ್ಟ್ ಫಾರ್ ದಿ ಲಾ.